ಎಲ್ಲರಿಗೂ ನಮಸ್ಕಾರ. ಇವತ್ತು ಮಂಗಳವಾರ ಬೆಳಗ್ಗೆ ಎದ್ದು ಎಲ್ಲ ಸ್ನಾನ ಮುಗಿಸ್ಕೊಂಡು ಇವಾಗ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ ಅಲ್ಲ, ಅದಕ್ಕೆ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಪೂಜೆಗೆ ಏನಂತಂದರೆ ದೇವರಿಗೆಲ್ಲ ಹೂವನ್ನು ಏರಿಸಿ ಆಮೇಲೆ ದೀಪ, ಆಮೇಲೆ ಉದ್ದಿನ ಕಡ್ಡಿ ಎಲ್ಲ ಬೆಳಗ್ದೆ, ಆಮೇಲೆ ನಾಷ್ಟನೂ ಮಾಡಿಕೊಂಡೆ. ಆಮೇಲೆ ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತ ಮೊಳಕೆ ಕಾಳದ್ದು ಪಲ್ಯ ಮಾಡ್ತಾಯಿದ್ದೀನಿ. ಇವಾಗ ಮಡಿಕೆ ಕಾಳು ಪಲ್ಯ ಕುದಿತಾ ಇದ್ದೆ. ಆಮೇಲೆ ಈ ಕಡೆ ಏನಂತಂದರೆ ಚಪಾತಿನೂ ಮಾಡ್ತಾಯಿದ್ದೀನಿ. ನೋಡಿ, ಚಪಾತಿಯನ್ನು ಎಲ್ಲ ಮಾಡಿಕೊಂಡು ಇವತ್ತೇನಂತಂದರೆ ನಾನು ಮಜ್ಜಿಗೆ ಕಡಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಏನಂತಂದರೆ ಇವಾಗ ಚಪಾತಿನೂ ಕೂಡ ಏನಂತಂದರೆ ಮಾಡೋದಿತ್ತು. ಮನೆಯಲ್ಲಿ ಏನಂತಂದರೆ ಮೊಸರಿತ್ತು. ಈ ಮೊಸರನ್ನ ನಾನು ಏನು ಮಾಡಿಕೊಂಡೆ ಅಂದರೆ ಮಜ್ಜಿಗೆ ಮಾಡಿ ಇದನ್ನು ಯಾವ ರೀತಿಯಾಗಿ ನಾವು ಮಜ್ಜಿಗೆ ಕಡಿಯನ್ನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಇವಾಗ ಏನಂತಂದರೆ ಇದಕ್ಕೇನೇನು ಬೇಕಂತಂದರೆ ಮಜ್ಜಿಗೆ ಕಡಿ ಮಾಡಲಿಕ್ಕೆ ಕರಿಬೇವು, ಒಂದೆರಡು ಹಸಿಮೆಣಸಿನ್ಕಾಯಿ, ಜೀರಿಗೆ, ಅರಿಶಿನ ಪುಡಿ, ಕೊತ್ತಂಬರಿ, ಬೆಳ್ಳುಳ್ಳಿ ಇವೆಲ್ಲ ಬೇಕು. ಆಮೇಲೆ ಸಾಸಿವೆ, ಆಮೇಲೆ ಎಣ್ಣೆ, ಆಮೇಲೆ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು. ಇವಾಗ ಏನು ಮಾಡಬೇಕಂತಂದರೆ ನಾವು ಜೀರಿಗೆ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯನ್ನು ಸ್ವಲ್ಪ ಸಣ್ಣಂಗೆ ಏನಂತಂದರೆ ಸಣ್ಣ ಮಾಡ್ಕೋಬೇಕು. ಸಣ್ಣ ಮಾಡ್ಕೊಂಡ್ಮೇಲೆ ನಂತರ ಏನು ಮಾಡೋದಂತಂದರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಅದರಲ್ಲಿ ಸಾಸಿವೆ ಹಾಕೋದು. ಆಮೇಲೆ ಈ ಸಣ್ಣ ಮಾಡ್ಕೊಂಡಂಥ ಜೀರಿಗೆ, ಆಮೇಲೆ ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕೋದು. ಹಾಕಿ ಅದರೊಳಗೆ ಏನಂತಂದರೆ ಮಜ್ಜಿಗೆಯನ್ನು ಸುರ್ಕೊಂಡು ಸ್ವಲ್ಪ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತಿರ್ಗೊಳ್ಳೋದು, ಸ್ವಲ್ಪ ಕುದಿಲಿಕ್ಕೆ ಬಿಡೋದು. ಬಿಟ್ಟ ನಂತರ ಇವಾಗ ಮಜ್ಜಿಗೆ ಕಡಿ ರೆಡಿ ಆಯಿತು. ಓಕೆ, ಇವತ್ತು ಮಧ್ಯಾಹ್ನ ಊಟಕ್ಕೆ ಈ ರೀತಿ ನಾವು ಮಾಡ್ಕೊಂಡಿದ್ವಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.